Hi friends, hope you are doing well. ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ನಾನು ಇಂಗ್ಲಿಷ್ ಗ್ರಾಮರ್ ಅನ್ನ ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡಲಿಕ್ಕೆ ಬಯಸ್ತೀನಿ. ಬೇಸಿಕ್ ಎಲಿಮೆಂಟ್ ಫಾರ್ ದ ಲ್ಯಾಂಗ್ವೇಜ್ ಈಸ್ ಆಲ್ಫಬೆಟ್. ಭಾಷೆಯ ಮೂಲ, ಭಾಷೆಯ ಬುನಾದಿ ವರ್ಣಮಾಲೆ. ಪ್ರತಿಯೊಂದು ಭಾಷೆಗೂ ಕೂಡ ವರ್ಣಮಾಲೆ ಅವಶ್ಯಕ. ವರ್ಣಮಾಲೆ ಇಲ್ಲದೆ ನಮಗೆ ಬರೀಲಿಕ್ಕಾಗ್ಲಿ, ಓದ್ಲಿಕ್ಕಾಗ್ಲಿ, ಮಾತಾಡ್ಲಿಕ್ಕಾಗ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಈ ಒಂದು ಇಂಗ್ಲಿಷ್ ಗ್ರಾಮರ್ ಅನ್ನ ಜೀರೋದಿಂದಲೇ ಪ್ರಾರಂಭ ಮಾಡಬೇಕು. ಯಾಕೆ ಯಾರೆಲ್ಲ ಇಂಗ್ಲಿಷ್ ಗ್ರಾಮರ್ ಅನ್ನ ಕಲಿಬೇಕಂತೇಳಿ ಪರಿತಪಿಸ್ತಾ ಇರ್ತೀರಿ, ಹಾಗೇನೆ ಆಸಕ್ತಿ ಹೊಂದಿದಿರಿ, ಮತ್ತೆ ಯಾರಿನ್ನೂ ಚೆನ್ನಾಗಿ ಕಲ್ತಿದಿರಿ. ಎಲ್ರಿಗೂ ಕೂಡ ಸ್ಕೂಲ್ ಮಕ್ಕಳಿಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ಸು, ಟೀಚರ್ಸ್ ಅಂಡ್ ಮನೇಲಿರುವಂಥ ಪೇರೆಂಟ್ಸು, ಇವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ಜೀರೋದಿಂದ, ಬೇಸಿಕ್ ಲೆವೆಲಿಂದ ಇಂಗ್ಲಿಷ್ ಗ್ರಾಮರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 16 ವರ್ಷಗಳ ಅನುಭವವನ್ನು ಇದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ, ಯಾರು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಒತ್ತಿ ಮುಂಬರುವಂತಹ ಎಲ್ಲ ಇಂಗ್ಲಿಷ್ ಗ್ರಾಮರ್ನ ವಿಡಿಯೋಸ್ ಅನ್ನ, ನೋಟಿಫಿಕೇಶನ್ ಅನ್ನು ಪಡ್ಕೋಬೇಕು ಅಂತೇಳಿ ಕೇಳ್ಕೊಳ್ತಾ, ಜೊತೆಗೆ ವಿಡಿಯೋಸ್ ಕೊನೆವರೆಗೂ ವಾಚ್ ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ರೆ ದಯವಿಟ್ಟು ಮಾಡಿ, ಅಥವಾ ಕರೆಕ್ಷನ್ ಇದ್ರೂ ಕೂಡ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. Alphabet 26. Generally, there are 2 types of alphabet in English. Which are the 2 types? Big letters and small letters. ದೊಡ್ಡ ಅಕ್ಷರಗಳು, ಸಣ್ಣ ಅಕ್ಷರಗಳು. ಇನ್ ಈಸಿ ಹ್ಯಾಂಡ್ ರೈಟಿಂಗ್ ನಲ್ಲಿ ನಮಗೆ, ಅಥವಾ ಸ್ಕ್ರಿಪ್ಟ್ ಅಲ್ಲಿ ನಾವು ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಅನ್ನ ನೋಡ್ತೀವಿ. ನೆಕ್ಸ್ಟ್ ಬೇರೆ ಸ್ಟೈಲ್ ಆಫ್ ಹ್ಯಾಂಡ್ ರೈಟಿಂಗ್ ಬಂದಾಗ, ಲೂಸಿಡಾ ಅಂತ ಬಂದಾಗ ಅಲ್ಲೂ ಕೂಡ ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಇರುತ್ತೆ. ಅಂಡ್ ಕರ್ಸಿವ್ ಅಂತ ಬಂದಾಗ ಅಲ್ಲೂ ಕೂಡ ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ಇರುತ್ತೆ. ಇದು ಜನರಲ್ ಆಗಿ ನಾವು 26 ಆಲ್ಫಾಬೆಟ್ ಅನ್ನ ಡಿವೈಡ್ ಮಾಡ್ಕೊಂಡಿದೀವಿ. ಬಿಗ್ ಲೆಟರ್ಸ್ ಆರ್ ಇವು, ಸ್ಮಾಲ್ ಲೆಟರ್ಸ್ ಹೀಗೆ ನಾವು ಕ್ಯಾಪಿಟಲ್ ಅಂಡ್ ಸ್ಮಾಲ್ ಲೆಟರ್ಸ್ ಕಾಂಬಿನೇಷನ್ ಅಲ್ಲಿ ನಾವು ವರ್ಡ್ಸ್ ಅನ್ನ ನಾವು ಫ್ರೇಮ್ ಮಾಡ್ತೀವಿ. ನೆಕ್ಸ್ಟ್, ಅಗೈನ್ ಜನರಲಿ ದೇರ್ ಆರ್ 2 ಟೈಪ್ಸ್ ಆಫ್ ಆಲ್ಫಾಬೆಟ್. ಮತ್ತೆ ನಾವು 26 ಆಲ್ಫಾಬೆಟ್ ಅನ್ನ 2 ಟೈಪ್ಸ್ ಆಗಿ ಮಾಡ್ತೀವಿ. ಆ 2 ಟೈಪ್ಸ್ ಆಗಿ ನಾವು ನೋಡೋದಾದ್ರೆ, ಒನ್ ಈಸ್ ವೋವೆಲ್ಸ್ ಅಂಡ್ ಕಾನ್ಸೊನೆಂಟ್ಸ್. Vowels are 5, consonants are 21. Which are the 5 vowels? A, E, I, O, U. A, E, I, O, U. These are very important in English grammar. They are playing the vital role in English grammar. ತುಂಬಾ ಬಹುಮುಖ್ಯ ಪಾತ್ರವನ್ನ ವಹಿಸುವಂತವುಗಳು ಈ ಸ್ವರಗಳು. ನೆಕ್ಸ್ಟ್, ಕಾನ್ಸೊನೆಂಟ್ಸ್, ವ್ಯಂಜನಗಳು 21 ಇದೆ. ಯಾವ್ಯಾವು? ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ದೀಸ್ ಆರ್ 2 ಟೈಪ್ಸ್ ನಾವು ವಿಂಗಡಿಸ್ತೇವೆ. ವೋವೆಲ್ಸ್ ಸ್ವರಗಳು 5, ಕಾನ್ಸೊನೆಂಟ್ಸ್ ವ್ಯಂಜನಗಳು 21. ನೋಡಿ, ಸ್ವರಗಳು ಎ, ಇ, ಐ, ಓ, ಯು ಇವು ತುಂಬಾ ಮುಖ್ಯ. ನಾವು ನೆಕ್ಸ್ಟ್ ನೋಡೋದಾದ್ರೆ, ಈಗ ನಾವು ಟೈಪ್ಸ್ ಆಫ್ ಆಲ್ಫಾಬೆಟ್ ನೋಡಿದೀವಿ, ಬಿಗ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್ ನೋಡಿದೀವಿ. ನೆಕ್ಸ್ಟ್ ವೋವೆಲ್ಸ್ ಅಂಡ್ ಕಾನ್ಸೊನೆಂಟ್ಸ್ ನೋಡಿದೀವಿ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಈಸ್ ವರ್ಡ್. ವಾಟ್ ಈಸ್ ವರ್ಡ್? ಹಾಗಾದ್ರೆ ಪದ ಎಂದರೇನು? ಇದಕ್ಕೆ ಡೆಫಿನಿಷನ್ ಅನ್ನು ನಾವು ಫಸ್ಟ್ ಕಲಿಬೇಕು. ವಾಟ್ ಈಸ್ ವರ್ಡ್? ಪದ ಎಂದರೇನು?
ಸಿ ವಾಟ್ ಈಸ್ ವರ್ಡ್? ಪದ ಎಂದರೇನು? ಇದಕ್ಕೆ ಡೆಫಿನಿಷನ್ ಸಿ ಹೀಗೆ ಇದೆ. ಎ ಸೆಟ್ ಆಫ್ ಅಥವಾ ಎ ಗ್ರೂಪ್ ಆಫ್ ಅಂತ ಓದ್ಕೋಬೇಕು. ಎ ಸೆಟ್ ಆಫ್ ಲೆಟರ್ಸ್ ಅಥವಾ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಎ ವರ್ಡ್. ನೋಡಿ, ಎ ಸೆಟ್ ಆಫ್ ಲೆಟರ್ಸ್ ಅಥವಾ ಎ ಗ್ರೂಪ್ ಆಫ್ ಲೆಟರ್ಸ್, ಗ್ರೂಪ್ ಅಥವಾ ಒಂದು ಸೆಟ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ವರ್ಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಕನ್ನಡದಲ್ಲಿ ಯಾವ ಅಕ್ಷರಗಳ ಗುಂಪು, ನೋಡಿ ಯಾವುದೇ ಅಕ್ಷರಗಳ ಗುಂಪು ಇರಬಹುದು, ಸಂಪೂರ್ಣ ಅಥವಾ ಬೇರೊಂದು ಅರ್ಥ ಕೊಡುತ್ತದೆಯೋ ಅಂತಹ ಅಕ್ಷರಗಳ ಗುಂಪಿಗೆ ನಾವು ಪದ ಎನ್ನುತ್ತೇವೆ. ರಿಪೀಟ್, ಎ ಸೆಟ್ ಆಫ್ ಆರ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ವರ್ಡ್ ಅಂತ ಹೇಳ್ತೀವಿ. ಯಾವ ಅಕ್ಷರಗಳ ಗುಂಪು ಸಂಪೂರ್ಣ ಇಲ್ಲವೇ ಬೇರೊಂದು ಅರ್ಥವನ್ನು ಕೊಡುತ್ತದೆಯೋ ಅಂತಹ ಅಕ್ಷರಗಳ ಗುಂಪಾಗಿರ್ಬೇಕದು. ನೋಡಿ, ಎಲ್ಲ ಗುಂಪಲ್ಲಿರುವಂತಹ ಅಕ್ಷರಗಳೆಲ್ಲವನ್ನೂ ಕೂಡ ನಾವು ವರ್ಡ್ಸ್ ಅಂತ ಕರೆಯೋಕ್ಕಾಗಲ್ಲ. ಹಾಗಾದ್ರೆ ಆ ಗುಂಪಲ್ಲಿರುವಂತಹ ಅಕ್ಷರಗಳು ಒಂದು ಅರ್ಥವನ್ನು ಕೊಡಬೇಕು ಅಥವಾ ಬೇರೆ ಯಾವುದೋ ಒಂದು ಮೀನಿಂಗ್ ಅನ್ನ ಕೊಡಬೇಕು. ಸೊ ಅಂತಗಳಿಗೆ ಮಾತ್ರ ನಾವು ವರ್ಡ್ಸ್ ಅಂತ ಹೇಳ್ಬೋದು. ನೋಡಿ, ಈ ವರ್ಡ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಇಂಗ್ಲಿಷ್ ಒಳಗಡೆ ಎ ವರ್ಡ್ ವಿಚ್ ಈಸ್ ಕಂಪೋಸ್ಡ್ ಬೈ ವೋವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್. ನೋಡಿ, ಇಂಗ್ಲಿಷ್ ಒಳಗಡೆ ಮಿಲಿಯನ್ಸ್ ಆಫ್ ವರ್ಡ್ಸ್ ಇದೆ ಅಲ್ವಾ? ಹಾಗಾದ್ರೆ ಪ್ರತಿ ಒಂದು ವರ್ಡ್ ಕೂಡ ಈ ಕಾಂಬಿನೇಷನ್ ಮೀನ್ಸ್ ವೋವೆಲ್ ಲೆಟರ್ ಆರ್ ವೋವೆಲ್ ಸೌಂಡ್ ಅಂಡ್ ಕಾನ್ಸೋನೆಂಟ್ ಲೆಟರ್ ಇಲ್ಲದೆ ಫ್ರೇಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಇಂಗ್ಲಿಷ್ ಪದಗಳಿದಾವೋ ಅಲ್ಲಿ ಯಾವ ಸ್ವರ ಮತ್ತು ವ್ಯಂಜನಗಳ ಕಾಂಬಿನೇಷನ್ ಇದೆ, ಸಂಯೋಗ ಇದೆ. ಅದನ್ನು ನಾವು ಕನ್ನಡದಲ್ಲೂ ಕೂಡ ನೋಡ್ತೀವಲ್ಲ. ಸೊ ಇಲ್ಲೂ ಕೂಡ ಓವೆಲ್ ಲೆಟರ್ ಇರಬೇಕು, ಇಲ್ಲ ಓವೆಲ್ ಸೌಂಡ್ ಆದ್ರೂ ಇರಬೇಕು, ಜೊತೆಗೆ ಕಾನ್ಸೋನೆಂಟ್ ಲೆಟರ್ ಇರಬೇಕು. ಸೊ ಈ ರೀತಿಯಾಗಿ ವರ್ಡ್ ಕಾಂಬಿನೇಷನ್ ಇರುತ್ತೆ. ಸೊ ಅದನ್ನ ಎ ವರ್ಡ್ ವಿಚ್ ಈಸ್ ಕಾಂಪೋಸ್ಡ್ ಬೈ ವೋವೆಲ್ಸ್ ಅಂಡ್ ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ. ನೋಡಿ, ನಾನು ಮೊದಲೇ ಹೇಳಿದೆ, ಗುಂಪಲ್ಲಿರುವಂತಹ ಅಕ್ಷರಗಳೆಲ್ಲವಕ್ಕೂ ಕೂಡ ನಾವು ವರ್ಡ್ ಅಂತ ಕರೆಯಲ್ಲ. ಆದ್ರೆ ಗುಂಪಲ್ಲಿ ಇದ್ದು ಏನಾದ್ರೂ ಒಂದು ಮೀನಿಂಗ್ ಕೊಡ್ತಾ ಇದ್ರೆ ಅದಕ್ಕೆ ವರ್ಡ್ ಅಂತ ಹೇಳ್ತೀವಿ. ಸೊ ಲುಕ್ ಅಟ್ ದ ಎಕ್ಸಾಂಪಲ್ ಹಿಯರ್. ನೋಡಿ, ಇಲ್ಲೊಂದು ಲೆಟರ್ ಇದೆ ಓ ಟಿ. ಇದನ್ನ ನಾನು ಹಾಗೇನೆ ತಂದು ಜೋಡಿಸ್ತೀನಿ. ಹೀಗೆ ಜೋಡಿಸಿದೆ, ಓ ಟಿ ಆಯ್ತು. ಬಟ್ ಗುಂಪಲ್ಲಿದ್ದಾವೆ, ಈಗ ಒಂದು ಗ್ರೂಪ್ ಆಗಿದೆ, ಹೌದಾ? ಇಲ್ಲಿ ಡೆಫಿನಿಷನ್ ಪ್ರಕಾರ ವಿಚ್ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಎ ವರ್ಡ್. ಗುಂಪಲ್ಲಿರುವಂತಹ ಅಕ್ಷರಗಳೆಲ್ಲವೂ ಕೂಡ ನಾವು ಪದಗಳಂತ ಹೇಳಕ್ಕಾಗಲ್ಲ. ಆದ್ರೆ ಯಾವ ಅಕ್ಷರಗಳ ಗುಂಪು ಸಂಪೂರ್ಣ ಅರ್ಥವನ್ನು ಕೊಡಬೇಕು, ಮೀನಿಂಗ್ ಅನ್ನು ಕೊಡಬೇಕು. ಸೊ ಹಾಗೇನೆ ಇದೇ ಲೆಟರ್ಸ್ ಅನ್ನ ಬೇರೆ ರೀತಿಯಲ್ಲಿ ಬರೆಯೋಣ, ಸರಿಯಾಗಿ ಜೋಡಿಸಿ ಬರೆಯೋಣ. ನೋಡಿ, ಓ ಟಿ ಇದ್ದದನ್ನ ಟಿ ಓ ರೀತಿಯಲ್ಲಿ ಬರ್ಕೊಂಡ್ವಿ. ನೋಡಿ, ಇಲ್ಲೂ ಗುಂಪಿದೆ, ಇಲ್ಲೂ ಗುಂಪಿದೆ ಅಲ್ವಾ? ನೋಡಿ, ಇಲ್ಲಿ ಓ ಟಿ ಅಂತಿದೆ, ಇಲ್ಲಿ ಟಿ ಓ ಅಂತಿದೆ. ಇದು ಗುಂಪೆ, ಇದು ಗುಂಪೆ. ಆದ್ರೆ ಇಲ್ಲಿ ಗುಂಪಲ್ಲಿರುವಂತ ಅಕ್ಷರಗಳೆಲ್ಲವೂ ಕೂಡ ಪದಗಳಾಗಲ್ಲ. ಆದ್ರೆ ಗುಂಪಲ್ಲಿರುವಂತ ಅಕ್ಷರಗಳು ಮೀನಿಂಗ್ ಕೊಡ್ತಾ ಇದ್ರೆ ಅದಕ್ಕೆ ನಾವು ಪದ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಯಾವ್ದು ಸರಿ? ನೋಡಿ, ಇದು ತಪ್ಪು, ಇದು ಪದ ಆಗಲ್ಲ. ಅಕ್ಷರಗಳು ಗುಂಪಲ್ಲಿದ್ರು ಕೂಡ ಇದು ವರ್ಡ್ ಅನಿಸ್ಕೊಳ್ಳಿಲ್ಲ. ಬಟ್ ಇಲ್ಲಿ ಟಿ ಓ ಟು, ಸೊ ವಿಚ್ ಹ್ಯಾಸ್ ಮೀನಿಂಗ್, ಅದಕ್ಕೊಂದು ಅರ್ಥ ಇದೆ. ಸೊ ಹೀಗೆ ನಾವು ಇದ್ರ ಪ್ರಕಾರ ನಾವು ವಾಟ್ ಈಸ್ ವರ್ಡ್ ಅಂತಂದ್ರೆ ಎ ಗ್ರೂಪ್ ಆಫ್ ಲೆಟರ್ಸ್ ಅಥವಾ ಎ ಸೆಟ್ ಆಫ್ ಲೆಟರ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ವರ್ಡ್ ಅಂತ ಡೆಫಿನಿಷನ್ ಅನ್ನ ನಾವು ತಿಳ್ಕೋಬಹುದು.
ಸೊ ನೆಕ್ಸ್ಟ್ ವರ್ಡ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ವಾಟ್ ಈಸ್ ಸೆಂಟೆನ್ಸ್. ನೋಡಿ, ಈಗಾಗಲೇ ನೀವು ವರ್ಡ್ ಅಂದ್ರೆ ಏನಂತ ತಿಳ್ಕೊಳ್ರಿ. ಸೊ ಹಾಗೇನೆ ಇಲ್ಲಿ ವಾಕ್ಯ ಎಂದರೇನು ಅಂತ ಬರುತ್ತೆ. ತುಂಬಾ ಈಸಿಯಾಗಿ ನೀವು ಹೇಗೆ ವರ್ಡ್ ಡೆಫಿನಿಷನ್ ಕಲ್ತ್ರೋ ಹಾಗೇನೆ ಈ ಸೆಂಟೆನ್ಸ್ ಡೆಫಿನಿಷನ್ ಅನ್ನು ಕೂಡ ಈಸಿಯಾಗಿ ಕಲಿಬಹುದು. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಸೆಂಟೆನ್ಸ್. ವಾಕ್ಯ ಎಂದರೇನು? ವಾಕ್ಯ ಎಂದರೇನು ಅಂದ್ರೆ ಎ ಸೆಟ್ ಆಫ್ ಅಥವಾ ಎ ಗ್ರೂಪ್ ಆಫ್ ವರ್ಡ್ಸ್. ಇಲ್ಲಿ ಲೆಟರ್ಸ್ ಇರೋ ಜಾಗದಲ್ಲಿ ವರ್ಡ್ಸ್ ಅನ್ನ ಹಾಕೊಂಡ್ಬಿಟ್ರೆ ಈಸಿಯಾಗಿ ನೀವು ವಾಕ್ಯ ಎಂದರೇನು ಅನ್ನೋದು ಕೂಡ ಡೆಫಿನೇಷನ್ ಅನ್ನು ಈಸಿಯಾಗಿ ಹೇಳ್ಬಿಡ್ಬೋದು. ಎ ಸೆಟ್ ಆಫ್ ಲೆಟರ್ಸ್ ಅಥವಾ ಎ ಗ್ರೂಪ್ ಆಫ್ ನಾಟ್ ಲೆಟರ್ಸ್, ಎ ಸೆಟ್ ಆಫ್ words ಅಥವಾ a group of words which gives a complete meaning or some other meaning is called as sentence ಅಂತ ಹೇಳ್ತೀವಿ. ನೋಡಿ, ಯಾವ ಪದಗಳ ಗುಂಪು, ಯಾವ ಅಕ್ಷರಗಳ ಗುಂಪಲ್ಲ, ಅದು ವರ್ಡ್ ಅಂತ ಹೇಳೋದಕ್ಕೆ ನಾವು ಅಕ್ಷರಗಳನ್ನು ಬಳಸ್ಕೊಳ್ತೀವಿ. ಬಟ್ ನಾವು ವಾಕ್ಯ ಅಂತ ಹೇಳ್ಬೇಕಾದ್ರೆ ನಾವು ವರ್ಡ್ಸ್ ಅನ್ನ ಯೂಸ್ ಮಾಡ್ಕೋಬೇಕಲ್ವಾ. ಯಾವ ಪದಗಳ ಗುಂಪು ಸಂಪೂರ್ಣ ಇಲ್ಲವೇ ಬೇರೊಂದು ಅರ್ಥವನ್ನು ಕೊಡುತ್ತದೆಯೋ ಅಂತಹ ಪದಗಳ ಗುಂಪಿಗೆ ವಾಕ್ಯ ಎನ್ನುತ್ತೇವೆ. ಸೊ ಐ ರಿಪೀಟ್, ವಾಟ್ ಈಸ್ ಸೆಂಟೆನ್ಸ್ ಅಂತ ಕೇಳಿದ್ರೆ ಇವೆಲ್ಲ ಬೇಸಿಕ್ ಆಗಿ ಕಲ್ತ್ಕೋಬೇಕು. ಇವೆಲ್ಲ ಈಗ ಕೆಲವು ಮಕ್ಕಳು ಬೇಸಿಕ್ ಕ್ವಶನ್ಸ್ ಅನ್ನ ಈ ತರ ಕೇಳಿದಾಗ ವಾಟ್ ಈಸ್ ವರ್ಡ್ ಅಂತ ಕೇಳಿದ್ರೆ ಹೇಳಲ್ಲ, ಅಥವಾ ವಾಟ್ ಈಸ್ ಸೆಂಟೆನ್ಸ್ ಅಂತ ಕೇಳಿದ್ರು ಕೂಡ ಹೇಳೋದಿಲ್ಲ. ಎ ಸೆಟ್ ಆಫ್ ಲೆಟರ್ಸ್ ಅಥವಾ ಎ ಗ್ರೂಪ್ ಎ ಸೆಟ್ ಆಫ್ ವರ್ಡ್ಸ್ ಅಥವಾ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಎ ಕಂಪ್ಲೀಟ್ ಮೀನಿಂಗ್ ಆರ್ ಸಮ್ ಅದರ್ ಮೀನಿಂಗ್ ಈಸ್ ಕಾಲ್ಡ್ ಆಸ್ ಸೆಂಟೆನ್ಸ್ ಅಂತ ಈಸಿಯಾಗಿ ಹೇಳ್ಬಿಡ್ಬೋದು. ಬಟ್ ಇದಕ್ಕೂ ಕೂಡ ಎಕ್ಸಾಂಪಲ್ ನಾವು ವರ್ಡ್ಗೆ ಹೇಗೆ ನೋಡಿದ್ವಿ ಅದೇ ರೀತಿಯಾಗಿ ಡೌನ್ ಇದೆ, ಇಲ್ಲಿ ಸಿಟ್ ಇದೆ. ನಾವು ಇವುಗಳನ್ನು ಜೋಡಿಸೋಣ. ಏನಾಯ್ತದು? ಡೌನ್ ಸಿಟ್ ಅಂತ ಆಯ್ತು. ವರ್ಡ್ಸ್ ಗುಂಪಲ್ಲಿದ್ದಾವೆ. ಗುಂಪಲ್ಲಿರುವಂತಹ ಎಲ್ಲ ಪದಗಳಿಗೂ ಕೂಡ ನಾವು ವಾಕ್ಯ ಅಂತ ಕರೆಯೋಲ್ಲ ಈ ಡೆಫಿನಿಷನ್ ಪ್ರಕಾರ. ಹಾಗಾದ್ರೆ ಗುಂಪಲ್ಲಿದ್ದು ಮೀನಿಂಗ್ ಕೊಟ್ರೆ ಅದಕ್ಕೆ ನಾವು ವಾಕ್ಯ ಅಂತ ಹೇಳ್ಬೋದು. ಡೌನ್ ಸಿಟ್ ಅಂತ ಇದೆ. ಸೊ ನೆಕ್ಸ್ಟ್ ಇದನ್ನ ಸರಿಪಡಿಸಿ ಬರೆಯೋಣ ಕರೆಕ್ಟ್ ಆಗಿ. ಆರ್ಡರ್ ವೈಸ್ ಬರೆದಾಗ ಸಿಟ್ ಈ ಕಡೆ ಬರುತ್ತೆ, ಡೌನ್ ಆ ಕಡೆ ಹೋಯ್ತು. ಈಗ ಇದು ಕೂಡ ಗುಂಪೆ, ಇದು ಕೂಡ ಗುಂಪೆ ಅಲ್ವಾ. ಗ್ರೂಪ್ ಆಫ್ ವರ್ಡ್ಸ್ ಅದು 2 ಪದ ಇರ್ಲಿ, 3 ಪದ ಇರ್ಲಿ, 4 ಪದ ಇರ್ಲಿ, ಎಷ್ಟಾರು ಇರ್ಲಿ, ಬಟ್ ಪದಗಳ ಗುಂಪಿಗೆ ನಾವು ವಾಕ್ಯ ಅಂತ ಕರೆದು ಬಿಡ್ತೀವ? ಇಲ್ಲ. ಅದು ಮೀನಿಂಗ್ ಕೊಡುವಂತಿದ್ರೆ ಡೆಫಿನೆಟ್ಲಿ ವಿ ಸಿ ಇಟ್ ಈಸ್ ಸೆಂಟೆನ್ಸ್ ಅಂತ ಹೇಳ್ಬೋದು. ನೋಡಿ ಯಾವ್ದು ಸರಿ? ಡೌನ್ ಸಿಟ್, ನೋ ಮೀನಿಂಗ್, ರಾಂಗ್. ಸಿಟ್ ಡೌನ್ ಕುಳಿತುಕೋ, ಕೆಳಗೆ ಕುಳಿತುಕೋ ಅಂತಂದ್ರೆ ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಮೀನಿಂಗ್ ಇದೆ. ಸೊ ಹಾಗಾಗಿ ಗುಂಪಲ್ಲಿರುವಂತಹ ಪದಗಳು ಅರ್ಥವನ್ನು ಕೊಡುವಂತಿದ್ರೆ ಯಾವುದಾದ್ರೂ ಒಂದು ಅರ್ಥವನ್ನು ಕೊಡಬೇಕು. ಬಟ್ ಅರ್ಥನೇ ಕೊಡ್ಲಿಲ್ಲ ಅಂತಂದ್ರೆ ಆ ಪದಗಳು ಗುಂಪಲ್ಲಿ ಇದ್ರೂ ಕೂಡ ನಾವು ಅದನ್ನ ವಾಕ್ಯ ಅಂತ ಹೇಳೋಕೆ ಆಗೋದಿಲ್ಲ. ಸೊ ಇಲ್ಲಿ ನಾವು ಈ ಕ್ಲಾಸಲ್ಲಿ ಬೇಸಿಕ್ ಇಂದ ಆಲ್ಫಬೆಟ್ ಅಂಡ್ ವರ್ಡ್ ಅಂಡ್ ಸೆಂಟೆನ್ಸ್ ಅನ್ನ ನಾವು ತಿಳ್ಕೊಂಡಿವಿ, ಅದರ ಡೆಫಿನಿಷನ್ ಅನ್ನ ತಿಳ್ಕೊಂಡಿದೀವಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಯಾಕೆ ನಾನು ಚಿಕ್ಕ ಸ್ಟೆಪ್ಸ್ ಅನ್ನ ಇಡ್ತಾ ಮುಂದೆ ಹೋಗ್ತಾ ಇದ್ದೀನಿ. ತಮ್ಮ ಸಹಕಾರ ಸಂಪೂರ್ಣವಾಗಿ ಇರಲಿ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.